40 ವಾರದ ವೀರೇಶ್ವರ ಶರಣರ ಜೀವನ ಚರಿತ್ರೆಯನ್ನು ಕೇಳೋದಂತಂದ್ರೆ ಒಂದು ಭಾಗ್ಯ. ನಿನ್ನೆ ದಿವಸ ತಾವೆಲ್ಲ ವಿಚಾರಗಳನ್ನು ತಿಳ್ಕೊಂಡ್ರಿ. ಒಂದೀಟು ಆತ್ಮಲೋಕನವನ್ನ ಮಾಡ್ಕೊಳ್ಳೋಣ. ಎಲ್ಲಿಗೆ ಬಿಟ್ಟಿದ್ದೀವ್ರಿ ಪುರಾಣ ಅನ್ನೋದು ಸ್ವಲ್ಪ ನೆನಪಿಗಿರ್ಬೇಕಲ್ಲ. ಅದನ್ನು ನೆನಪು ಮಾಡ್ಕೊಂಡು ಹೋದ್ರೇ ನಮಗೆ ಪುರಾಣ ತಿಳಿತೈತ್ರಿ. ಮತ್ತು ಧಾರಾವಾಹಿದೊಳಗೆ ನಾಳೆಗೆ ಎಲ್ಲಿಗೆ ಮುಗಿಸದ, ಎಲ್ಲಿಗೆ ಪ್ರಾರಂಭ ಮಾಡ್ಬೇಕಂತ ಅವ್ರು ಮುಗಿಸಿದಾಗ ಅದು ಅಲ್ಲಿಂದ ನೆನಪಿಟ್ಕೊಂಡಿರ್ತೀರಿ ನೀವು. ಭಾಳ ಚಂದ ಮನ್ಯಾಗ ಕುಂತಾಗ ಮಾತಾಡ್ತಿರ್ತೀರಿ ನೋಡ್ರಿ. ಅತ್ತಿ ಹಿಂಗೆ ಬರಾಕತ್ತಿದಳು, ಏನೋ ಸೊಸಿಗೆ ಮಾಡಬೇಕು ಅನ್ನೋದ್ರೆ ಮುಗಿಸಿಬಿಟ್ರು ನೋಡು. ಅದು ನಾಳೆಗೆ ಕುಂತು ನೋಡ್ಬೇಕಂತ ಭಾಳ ಕುತೂಹಲದಿಂದ ಕಾಯ್ಕೊಂಡು ಕೂತಿರ್ತಾರಲ್ಲ. ಹಂಗೆ ಪುರಾಣ ತಿಳಿಬೇಕು ಅಂದ್ರೆ ಅದು ಎಲ್ಲಿಗೆ ಬಿಟ್ಟದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಯಾರಿಗಾದ್ರೆ ನೆನಪೈತೇನೆ? ಒಬ್ಬರಿಗರ ನೆನಪೈತೆ? ಏನು ನೆನಪದ? ನಿನ್ನೆ ಹುಂಡಿವಲ್ರಿ, ಚಲೋ ಮಾಡಿದ್ರು, ಅಮೀನ್ಗಡದದ್ದು ಬೋಂದೆ ಮಧುರ ಮಿಲನ, ಅದೇ ನೆನಪೈತ್ರಿ ಅಂದ್ರೂ ನಿನ್ನೆ ದಿವಸ ತಾವೆಲ್ಲ ಕೇಳಿದ ಹಾಗೆ ಯಾವ ವೀರೇಶ್ವರರು ಮುಲ್ಕಿ ಪರೀಕ್ಷೆಯನ್ನು ಬರೆದು ಶಿಕ್ಷಕರಾಗಿ ಸಿದ್ದಾಪುರ ಅನ್ನುವಂಥ ಗ್ರಾಮದಲ್ಲಿ ಅಲ್ಲಿರುವಂಥ ಮಕ್ಕಳಿಗೆಲ್ಲ ತಮ್ಮ ಪಾಠವನ್ನ, ಬೋಧನೆಯನ್ನ, ಜ್ಞಾನವನ್ನ ದಾರಿ ಹಿಡಿದು ಯಾವಾಗ ಮದುವೆ ವಯಸ್ಸಿಗೆ ಬಂದಿರುವಂಥ ವೀರೇಶ್ವರರಿಗೆ ಮದುವೆ ಮಾಡಬೇಕಂತ ಸಿದ್ದಾಪುರ ಗ್ರಾಮದ ಭಕ್ತರೆಲ್ಲ ವಿಚಾರವನ್ನ ಮಾಡಿ 40 ವಾರದೊಳಗಿರುವಂಥ ದೊಡ್ಡಯ್ಯ ಸ್ವಾಮಿಗಳವರು ಬಂದು ವಿಚಾರವನ್ನು ತಿಳಿಸಿ ಮದುವೆಯನ್ನ ಮಾಡಬೇಕು. ಬಿದಿರುಕುಂದಿ ಒಳಗ ಒಳ್ಳೆ ಮನೆತನದಲ್ಲಿ ಇರುವಂತ ಒಳ್ಳೆ ಸಂಪನ್ನ ಗುಣವುಳ್ಳನಾಗಿರುವಂತ ತಾಯಿ ಗುರುದೇವಿಯನ್ನ ಮದುವೆ ಮಾಡಬೇಕಂತ ನಿಶ್ಚಯವನ್ನ ಮಾಡಿದ್ರು. ಆ ಗುರುದೇವಿ ತಾಯಿಗೂ ಮತ್ತು ವೀರೇಶ್ವರರಿಗೆ ಒಳ್ಳೆ ದಾಂಪತ್ಯ ಜೀವನ ಹೊಂದುತ್ತೆ. ಇಬ್ಬರು ದಾಂಪತ್ಯ ಜೀವನ ಸುಖವಾಗಿ ಇರುತ್ತನ್ನುವಂಥ ನಂಬಿಕೆಯನ್ನು ಇಟ್ಟುಕೊಂಡು ಸಿದ್ದಾಪುರದ ಗ್ರಾಮದ ಭಕ್ತರೆಲ್ಲ ಕೂಡಿಕೊಂಡು ಮಾತಾಡಿ ನಿಶ್ಚಯವನ್ನ ಮಾಡಿ ಅವರ ಮದುವೆಯ ಸಮಾರಂಭವನ್ನ ತಯಾರು ಮಾಡಿದ್ರು. ಅದಕ್ಕಿಂತ ಪೂರ್ವದೊಳಗ ಮನುಷ್ಯ ಸಂಸಾರವನ್ನು ಹೊಂದಬೇಕಾದ್ರೆ ನಾವು ಸಂಸಾರಿಗಳಾಗಬೇಕಪ್ಪ, ನಾನು ಮದುವೆ ಆಗಬೇಕು, ಗಂಡ ಹೆಂಡತಿ ದಾಂಪತ್ಯ ಜೀವನ ಸುಖವಾಗಿ ಕೊನೆ ಕಾಲಕ್ಕೆ ಇರಬೇಕು, ಅದ್ರ ಜೊತೆಗೆ ನಾವು ಶಿವಪಥದ ಕಡೆ ಹೋಗಬೇಕು, ಮುಕ್ತಿಯನ್ನ ಪಡಿಬೇಕು ಅನ್ನಂಗಾಗಿದ್ರ ಏನು ಮಾಡಬೇಕು ಅಂತಂದ್ರೆ ಸಂಸಾರವನ್ನ ಹೊಂದೋದಕ್ಕಿಂತ ಪೂರ್ವದೊಳಗ ಮನುಷ್ಯನಿಗೆ ಏನಿರ್ಬೇಕಂದ್ರೆ ಭಕ್ತಿ ಮತ್ತು ಆಧ್ಯಾತ್ಮಿಕ ಅನ್ನುವಂಥ ಜ್ಞಾನ ಇರ್ಬೇಕಂತ. ಯಾಕಿದ್ರೆ ಇರ್ಬೇಕ್ರಿ, ಇದಿರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಏನು ಸಂಸಾರ ಅಂತ ನೀವು ಕೇಳ್ಬೋದು. ನಿಮಗೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಏನಪ್ಪಾ ಅಂತಂದ್ರ ಬಹುಶಃ ನೀವೆಲ್ಲ ಮಾರ್ಕೆಟ್ದೊಳಗೆ ಅಲ್ಲಿ ಬಂಡಿ ಒಳಗೆ ಇಟ್ಟಿರ್ತಾರ, ಹಣ್ಣು ತಿಂದಿರ್ತೀರಿ ನೋಡ್ರಿ. ಹಲಸಿನ ಹಣ್ಣು ಅಂತ ಬರ್ತದ ನೋಡಿರಿ ನೀವು. ಅದು ದೊಡ್ಡದಾಗಿ ಒಂದು ಕಾಯಿ ತರ ಇರ್ತದ ಹಣ್ಣು. ಅದನ್ನ ಹಿಂಗ ಕೊಯ್ದುಗೇಸಿ ಅದ್ರೊಳಗಿನ ಹಣ್ಣು ತಕ್ಕೊಳ್ಬೇಕಾದ್ರ ಸುಮ್ಮನೆ ಹಂಗ ಕೈ ಹಾಕಿ ತೆಗೆದ್ರು ಬರಂಗಿಲ್ಲ. ಅದು ಏನ್ ಹಚ್ಕೋಬೇಕ್ರಿ? ತೈಲವನ್ನ ಹಚ್ಕೊಳ್ಬೇಕು. ಕೈಗೊಂದು ಇಟ್ಟು ಎಣ್ಣೆ ಹಚ್ಕೊಂಡ್ಗೇಸಿ ಅದ್ರೊಳಗೆ ಕೈ ಹಾಕಿ ಆ ಹಣ್ಣನ್ನು ತಕ್ಕೊಂಡ್ರ ಹಣ್ಣು ಬರ್ತದಿಲ್ಲ ಅಂದ್ರ ಕೈಗೆ ಅಂಟು ಹತ್ಕೊಂತು ಅಂದ್ರ ಅದು ಬಿಡಿಸೋದು ಬಹಳ ಕಷ್ಟ. ಅದನ್ನ ಬಿಡಿಸೋದು ಬಹಳ ಕಷ್ಟ. ಅದನ್ನ ತಿನ್ಬೇಕನ್ನಂಗಾಗಿದ್ರೆ ಕೈಗೊಂದಿಟ್ಟು ತೈಲವನ್ನು ಹಚ್ಕೊಂಡದ ಕೈ ಹಾಕಿ ಆ ಹಣ್ಣನ್ನು ತಕ್ಕೊಂಡಾಗ ಅದು ನಮ್ಗೆ ಮೃದುವಾದ ಸಿಹಿಯಾದ ಹಣ್ಣು ಕೊಡುತ್ತದಲ್ಲ. ಹಂಗ ಮನುಷ್ಯ ಜೀವನದೊಳಗ ಸಂಸಾರವನ್ನು ಹೊಂದೋದಕ್ಕಿಂತ ಮುಂಚಿತವಾಗಿ ನಾನು ಮದುವೆಯಾಗಿ ಕೊನೆ ಕಾಲ ಸಂಸಾರದೊಳಗ ದಾಂಪತ್ಯ ಜೀವನ ಸುಖವಾಗಿ ಬದುಕಬೇಕು. ಯಾವತ್ತು ನಮಗೆ ಕಷ್ಟ ಬರಬಾರದು. ನಾವು ಯಾವತ್ತಾದ್ರೂ ಕೂಡ ಗುರುವಿನ ಮಕ್ಕಳಾಗಿ ಮೋಕ್ಷದ ಪಥವನ್ನು ದಾರಿ ಹಿಡಬೇಕನ್ನಂಗಾಗಿದ್ರ ಭಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥ ತೈಲವನ್ನು ಹಚ್ಕೊಂಡಾಗ ಮಾತ್ರ ನಮ್ಮ ಜೀವನದೊಳಗ ಸಂಸಾರದ ಸುಖದ ಫಲಗಳು ನಮಗೆ ದೊರೀತಾವ. ಇಲ್ಲ ಅಂದ್ರೆ ಸಿಗೋದಿಲ್ಲ. ಹೌದಲ್ಲ? ಮನುಷ್ಯನಿಗೆ ಇದು ಭಾಳ ಬೇಕ್ರಿ. ಸುಮ್ಮನೆ ಸಂಸಾರದೊಳಗೆ ಹೊಂದಿ ನಾ ಮದುವೆ ಆಗ್ತೀನಿ, ಸುಖ ಪಡಿತೀನಿ ಅಂತಂದ್ರೆ ಅದು ಸುಲಭದ ಮಾತಲ್ಲ. ಇದ್ರೊಳಗ 2 ವರ್ಗದವ್ರಿ. ಒಂದು ಲೌಕಿಕ, ಒಂದು ಅಲೌಕಿಕ ಅನ್ನುವಂಥ ಜೀವನ ಅದ. ಅದ್ರೊಳಗೆ ನಾವೆಲ್ಲ ಹೇಗಿದ್ದೀವಿ ಅಂತಂದ್ರ ಲೌಕಿಕ ಜೀವನ ಮಾಡುವವರೆಲ್ಲ ಈ ಜಗತ್ತೊಳಗೆ ಹೆಂಗು ಅಂದ್ರ ಆಶ ಪಾಶದಿಂದ ಬಂಧಿತರಾಗಿರುವಂಥ ಬವಿಗಳು ಇವರೆಲ್ಲ ದುಃಖಿಗಳಾಗೇ ಬದುಕ್ತಾರಂತ ಜೀವನದೊಳಗ. ಆದ್ರೆ ಅಲೌಕಿಕ ಅನ್ನುವಂಥ ಜೀವನ ಮಾಡುವಂಥ ಭಕ್ತರೆಲ್ಲ ಹೇಗೆ ಬದುಕ್ತಾರಂದ್ರೆ ಆಶ ಪಾಶ ಅನ್ನುವಂಥದ್ದನ್ನ ಕಳಚಿ ಹಾಕಿ ಜಗತ್ತಿನೊಳಗ ಸದಾಕಾಲ ಮುಕ್ತಿವಂತರಾಗಿ ಶಿವನ ಪಥದ ದಾರಿಯನ್ನು ಹಿಡಿಯುವಂಥವರೇ ಈ ಜಗತ್ತೊಳಗ ಅಲೌಕಿಕದ ಜೀವನ ನಡೆಸಿದವರು ಶರಣರು. ಅದಕ್ಕೆ ಸಂಸಾರವನ್ನ ಹೊಂದಬೇಕಾದ್ರೆ ಮನುಷ್ಯನಿಗೆ ಭಕ್ತಿ ಇರಬೇಕು. ಭಕ್ತಿಯ ಜೊತೆಗೆ ಇಂಥ ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಇದ್ದಾಗ ಮಾತ್ರ ನಮಗೆ ಕೊನೆ ಜೀವನ ಇರುವವರೆಗೆ ಸುಖ ಕೊಡುತ್ತದಂತ್ರಿ ಸಂಸಾರ. ಇಲ್ಲಂದ್ರೆ ನಮಗೆ ದುಃಖನೇ ಬರುತ್ತದೆ. ಅದಕ್ಕಾಗಿ ಬಸವಣ್ಣ ಬಹಳ ಚಂದ ಬರಿತಾನೆ. ಇವು ಸಂಸಾರ ಅನ್ನೋದು ಹೇಗದ?
ಸಂಸಾರ ಆದ್ಮೇಲೆ ಮನುಷ್ಯನ ಬದುಕು ಹೇಗಾಗುತ್ತ ಅಂತ ಬಸವಣ್ಣ ಒಂದು ವಚನವನ್ನ ಬರೆದಿಟ್ಟ. ಯಾವುದು? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಹುದು ಗುಂಡು, ಮುಣಗಲಿಹುದು ಬೆಂಡು. ನೋಡ್ರಿ, ಕಾಲಿಗೊಂದು ಗುಂಡು ಕಟ್ಕೊಂಡನ್ರಿ, ಕೊರಳಾಗೊಂದು ಬೆಂಡು ಕಟ್ಕೊಂಡನ್. ಬೆಂಡು ನೀರಿನೊಳಗ ಮುಣಗಬೇಕಾದ್ರ ಅದು ಗುಂಡು ಮುಣಗಿಸ್ಬೇಕಂತ ಅದು ಅತಾಗ ಹೇಳ್ಯಾಕತ್ತದ. ಮ್ಯಾಲ ಬೆಂಡು ಏನು ಕಟ್ಕೊಂಡಲ್ಲ ಕೊರಳಾಗ್ರಿ, ಅದು ತೇಲಿಸ್ಬೇಕಂತ ಅದಂತದ. ಆದ್ರೆ ಬಸವಣ್ಣ ಹೇಳಾಕತ್ತದ್ದು ಏನು ಅಂತಂದ್ರ, ಮನುಷ್ಯನ ಸಂಸಾರ ಮುಣಗೋದಾಗಬಾರ್ದು, ಸಂಸಾರದೊಳಗ ಮುಣಗಬಾರ್ದು, ತೇಲ್ಬೇಕು ಅನ್ನುವಂಥದ್ದು ಬಸವಣ್ಣ ಹೇಳ್ತಾನಲ್ಲ. ಸಂಸಾರದೊಳಗ ಮುಳುಗಿರಬಾರ್ದಂತ ಮನುಷ್ಯರಿ, ಸಂಸಾರದೊಳಗೆ ಇದ್ದು ಇಲ್ಲದಂಗಿರಬೇಕು, ಮುಳುಗಬಾರ್ದು. ಅದ್ರೊಳಗ ಮುಳುಗಿದಂದ್ರೆ ಅದು ಮುಳುಗಿಸೇ ಬಿಡ್ತತ್ತ ನಮ್ಮ ಜೀವನದೊಳಗ. ಸಂಸಾರದೊಳಗ ಮುಳುಗಬಾರದು ಮನುಷ್ಯ, ತೇಲ್ಬೇಕು ಅಂತ ಹೇಳ್ತಾನೆ. ಮುಂದೆ ಬರಿತಾನೆ, ಇಂತಪ್ಪ ಸಂಸಾರದ ಸೆರೆದಿ ದಾಟಿಸೋ ಕಾಲಾಂತಕನೇ ಕಾಯೋ ಕೂಡಲ ಸಂಗಮ ದೇವ. ನನ್ನ ಭಗವಂತ ಸಂಸಾರದೊಳಗ ಬಿದ್ದೀನಪ್ಪ, ನನ್ನನ್ನು ಕಾಯು ಅಂತ ಬೇಡ್ತಾನ ಸಂಗಮನಾಥರ ಹತ್ರ ಬಸವಣ್ಣ. ನೋಡ್ರಿ, ಬಸವಣ್ಣ ಎಷ್ಟು ಮದುವೆ ಆಗ್ಯಾನ್ರಿ? 2 ಮದುವೆ ಆಗ್ಯಾನ. ಬಸವಣ್ಣ ಇಬ್ಬರು ಮದುವೆ ಆಗಿದ್ದ, ಗಂಗಾಂಬಿಕೆ, ನೀಲಾಂಬಿಕೆ. ನೋಡ್ರಿ, ಬಸವಣ್ಣನು ಇಬ್ಬರು ಮದುವೆ ಮಾಡ್ಕೊಂಡಾನ, ಹೌದಲ್ರಿ? ಹೌದಾ? ಮತ್ತೆ ಒಳಗ್ ಕುಂತಾನಲ್ರಿ, ಒಳಗ್ ಕುಂತಾನಲ್ಲ ಅವ ಎಷ್ಟು ಮಂದಿನ್ರಿ? ಅವನು ಇಬ್ಬರನೇ. ಮತ್ ಗಂಗಾ ಮಾತಿನ ಹಿಡ್ಕೊಂಡ್ರಿ, ಮತ್ ಮ್ಯಾಕ್ ಕುಂತಾಕಿನ ಬಗಲಾಕ್ ಕುಂತಾಕೆ ಹೆಂಡಿ ತಕ್ಕಳ್ರಿ, ಹೌದಲ್ಲ? ಪರಮಾತ್ಮನು ಇಬ್ಬರು ಹೆಂಡ್ರು ಮಾಡ್ಕೊಂಡ, ಹೌದಲ್ರಿ? ಕಲಬುರಗಿ ಶಣಬಸವೇಶ್ವರ ತಮಗೆಲ್ಲ ಗೊತ್ತಲ್ಲ, ಅತಗನು ಇಬ್ಬರು ಹೆಂಡ್ರಿದ್ರು. ಕಲಬುರಗಿ ಶಣಬಸವನಿಗೆ ಇಬ್ಬರು ಹೆಂಡ್ರಿದ್ರು. ಕಲ್ಯಾಣದೊಳಗೆ ಹಾಗೆ ಹೋಗಿರುವಂತ ಬಸವಣ್ಣ ಇಬ್ಬರನ್ನ ಮದುವೆ ಮಾಡಿಕೊಂಡ ಮೇಲೆ ಗಂಗಾಂಬಿಕೆ ನೀಲಾಂಬಿಕೆಯನ್ನು ಮಾಡಿಕೊಂಡ್ರು ಕೂಡ ಆ ಸಂಸಾರವನ್ನ ನಡೆಸಬೇಕಾದ್ರೆ ಬಸವಣ್ಣ ವಚನದಲ್ಲಿ ಬರಿತಾನಂದ್ರ, ಯಪ್ಪಾ ಈ ಸಂಸಾರದೊಳಗ ಮುಣಗಾಕತ್ತೀನಿ, ನನ್ನನ್ನು ತೇಲಿಸು ಅಂತೇಳಿ ಸಂಗಮನಾಥರ ಬೇಡ್ತಾನಂದ್ರ, ಮತ್ತ ಅಂತವ್ರಿಗೆ ಸಂಸಾರ ಬಹಳಷ್ಟು ದುಃಖ ಕೊಡ್ತಿರ್ಬೇಕಾದ್ರ ಮತ್ ನಮ್ಮಂತವ್ರಿಗೆ ಬಿಡ್ತತೇನ್ರಿ? ಅಂತವ್ರು ನಿಜವಾಗಲೂ ಜೀವನದೊಳಗೆ ಆಧ್ಯಾತ್ಮಿಕ ಜ್ಞಾನವನ್ನ ಪಡ್ಕೊಂಡವರು, ಸಂಸಾರದೊಳಗೆ ಹೆಂಗ ಬದುಕಬೇಕನ್ನೋದನ್ನ ತೋರಿಸಿಕೊಟ್ರು. ಈ ಜಗತ್ತೊಳಗ ಬಸವಣ್ಣ ಏನು ಮಾಡಿದ ಅಂತಂದ್ರ, ಕಾಯಕದ ತತ್ವಗಳನ್ನು ತೋರಿಸಿಕೊಟ್ಟ. ಕಾಯಕದ ತತ್ವಗಳನ್ನು ತೋರಿಸಿಕೊಟ್ಟ 12ನೇ ಶತಮಾನದ ಎಲ್ಲಾ ಶರಣರು ಕಾಯಕವನ್ನ ಮಾಡಿ ತೋರಿಸಿದ್ರು. ಸಂಸಾರದೊಳಗೆ ಹೆಂಗ ಬದುಕಬೇಕಂತ ತೋರಿಸಿಕೊಟ್ರು ಈ ಜಗತ್ತಿನೊಳಗ. ಇಂಥ ಜೀವನದೊಳಗ ಸಂಸಾರ ಅನ್ನೋದೇನದಿಲ್ಲವ, ಮದುವೆ ಆದ ಮೇಲೆ ಸಂಸಾರ ಪ್ರಾರಂಭ ಆಗ್ತದ. ಇಲ್ಲಿ ಯಾವ ವೀರೇಶ್ವರರಿಗೆ ಮದುವೆ ಮಾಡಬೇಕಂತ ನಿರ್ಧಾರವನ್ನ ಮಾಡಿರ್ಬೇಕಾದ್ರೆ ಬಿದಿರುಕುಂದಿ ಒಳಗಿರುವಂತಹ ಗುರುದೇವಿ ತಾಯಿಯನ್ನ ನಿಶ್ಚಯವನ್ನ ಮಾಡಿ ಮದುವೆ ಬಹಳಷ್ಟು ವೈಭವದಿಂದ ತಯಾರಿ ನಡೆದಿತ್ರಿ. ಇಷ್ಟು ಚಂದ ತಯಾರು ಮಾಡಿದ್ರಂದ್ರೆ, ಮಂಟಪ ನಿರ್ಮಾಣ ಮಾಡಿ, ಮಾವಿನ ತೋರಣಗಳನ್ನ ಕಟ್ಟಿ, ಅಲಂಕಾರವನ್ನ ಮಾಡಿ, ಸಿದ್ದಾಪುರ ಗ್ರಾಮದ ಭಕ್ತರು ಅಷ್ಟೇ ಅಲ್ಲ, ಎಲ್ಲಾ ಭಕ್ತರು ಕೂಡಿಕೊಂಡು ಆ ಮದುವೆ ಮಾಡೋದಂತಂದ್ರೆ ಅದು ಕೇವಲ ನಮ್ಮ ಮನೆ ಮದುವೆ ಅಲ್ಲ, ಇದು ನಮ್ಮ ಊರಿನ ಗುರುಗಳ ಮದುವೆ ಅಂತ ತಿಳ್ಕೊಂಡು ಆನಂದದಿಂದ ಮದುವೆ ತಯಾರಿಯನ್ನ ನಡೆಸಿದ್ರಂತ. ಮದುವೆ ತಯಾರಿ, ಅಲಂಕಾರವನ್ನ ಮಾಡಿ, ಅಲ್ಲಿ ಬೇಕಾದ್ರೆ ಭಕ್ತರೆಲ್ಲ ಏನೇನು ಕೊಟ್ಟಿದ್ರಿ ಅಂದ್ರೆವಾ, ಅಕ್ಕಿ, ಬೇಳೆ, ಬೆಲ್ಲ, ಅರಿಶಿಣ, ಪ್ರತಿಯೊಂದು ಕೂಡ ದವಸ ಧಾನ್ಯಗಳನ್ನು ಕೂಡ ಯಾವ ವೀರೇಶ್ವರರ ಮದುವೆಗೆ ಭಕ್ತರು ತಾವಾಗಿ ತಂದು ಕೊಡ್ತಿದ್ರಂತೆಪ್ಪ. ನಡಿಲಿ, ಮದುವೆ ಕಾರ್ಯದೊಳಗೆ ಯಾವ ಕುಂದು ಕೊರತೆಗಳು ಬರಬಾರದು. ನೀವು ನಮ್ಮ ಗುರುಗಳು, ನಮ್ಮ ಮಕ್ಕಳಿಗೆ ಜ್ಞಾನ ಬೋಧನೆಯನ್ನು ಮಾಡಿರುವಂತ ವೀರೇಶ್ವರರು ಬೇರೆ ಎಲ್ಲ, ದೊಡ್ಡಯ್ಯ ಸ್ವಾಮಿಗಳು ಬೇರೆ ಎಲ್ಲ ಅಂತ ತಿಳ್ಕೊಂಡು ಅವರ ಮದುವೆಗೆ ಎಲ್ಲಾ ಪೂರ್ವ ಸಿದ್ಧತೆಗಳನ್ನ ಮಾಡಿದ್ರಂತ. ನೋಡ್ರಿ, ಮದುವೆ ಸಿದ್ಧತೆಗಳನ್ನ ಮಾಡಿದ್ರು. ಗುರುದೇವಿ ತಾಯಿಯನ್ನ, ವೀರೇಶ್ವರರನ್ನ ಕರ್ಕೊಂಡು ಬಂದು ಅವರಿಗೆ ಸುರಿಗಿಯನ್ನ ಸುತ್ತಿ, ಅವರಿಗೆ ಅರಿಶಿಣವನ್ನ ಹಚ್ಚಿ, ಯಾವಾಗ ಮಂಗಲ ಸ್ನಾನವನ್ನ ಮಾಡಿಸಿ, ಯಾವ ವೀರೇಶ್ವರನ ಕೈ ಹಿಡಿದು ಬರುವಂತ ಗುರುದೇವಿ ತಾಯಿಗೆ ಸುಮಂಗಲಿಯರು ಕರ್ಕೊಂಡು ಹೋಗಿ ಅಲಂಕಾರವನ್ನ ಮಾಡಿ ಸಿಂಗಾರಗೊಳಿಸಿ ಕರ್ಕೊಂಡು ಬಂದು ಮಂಟಪದೊಳಗೆ ಕೂಡಿಸ್ತಾರ. ಮಂಟಪದೊಳಗೆ ಕೂಡಿಸಿ ಮಾಂಗಲ್ಯ ವಾದ್ಯಗಳೊಂದಿಗೆ ಯಾವಾಗ ಆ ವೀರೇಶ್ವರರ ಮದುವೆ ಪ್ರಾರಂಭಗೊಳ್ಳುತ್ತದೆ, ಗುರುವಿನ ಸಾನ್ನಿಧ್ಯದೊಳಗ, ಹಿರಿಯ ಗುರುಯರ ಸಾನ್ನಿಧ್ಯದೊಳಗ ಅಲ್ಲಿ ನಿಜವಾಗಲೂ ಮದುವೆ ಪ್ರಾರಂಭ ಆಗಿತ್ತು. ಯಾವಾಗ ವೀರೇಶ್ವರರು ಗುರುದೇವಿ ತಾಯಿಗೆ ಕೊರಳಿಗೆ ತಾಳಿಯನ್ನ ಕಟ್ಟಿದ. ಕಟ್ಟೋದೇಸ್ರಿ 3 ಗಂಟೆ ಕಟ್ತಾ ನೋಡ್ರಿ. ಆ 3 ಗಂಟೆ ಕಟ್ಟಿ ಬಿಟ್ಟ ಅಂದ್ರ ಅಲ್ಲಿಗೆ ಆಕಿ ಯಾರು ಸ್ವತ್ರಿ? ಕೈ ಹಿಡಿದಿರುವಂತ ಗಂಡನ ಸ್ವತ್ತು.
ಎಲ್ಲಿವರೆಗೆ ಆಕಿಗೆ ಕಣ್ಣಾಗ ನೀರು ಬರೋದಿಲ್ಲ ಅಂತಂದ್ರ ಯಾವ ಅರಿಶಿಣ ಹಚ್ಚುವಾಗನು ಕಣ್ಣಾಗ ನೀರು ಬರಂಗಿಲ್ಲ ಅವಕಿ. ಮಂಗಲ ಸ್ನಾನ ಮಾಡಿಸುವಾಗ ಕಣ್ಣಾಗ ನೀರು ಬರೋದಿಲ್ಲ. ಬರ್ತತೇನೆ ಹತ್ತಿರೇನು ಯಾರ ಎಂಗೇಜ್ಮೆಂಟ್ ಆದಗಳಿಗೆ ಯಾರು ಹತ್ತಿರೇನವ ಯಪ್ಪ ನನ್ನ ಕಳ್ಸಾಕತ್ರೋ ಅಂತೇಳಿ ಹತ್ತಿರೇನು ಯಾರ ಹೌದಲ್ಲ. ನೋಡ್ರಿ ಬೇಕಾದ್ರೆ ನೀವು ಎಂಗೇಜ್ಮೆಂಟ್ ಆಯ್ತು ಅಂತ ತಿಳ್ಕೊರಿ. ನಿಶ್ಚಿತಾರ್ಥ ಅಂತ ಮಾಡ್ತಾರಲ್ಲವ. ಎಂಗೇಜ್ಮೆಂಟ್ ಆದ ತಕ್ಷಣವೇ ಮೊದಲು ಕೊಡೋ ಗಿಫ್ಟ್ ಯಾವುದೇವ? ಯಾವುದು? ಮೊಬೈಲ್. ಇದು ಕಲಿಯುಗ ಇವ. ಇದು ಮತ್ತೆ ಮೊಬೈಲೇ ಕೊಡ್ತಾನವ. ಆವಾಗಿನ ಕಾಲಕ್ಕೆ ಎಲ್ಲಿತ್ತೇವ ಮೊಬೈಲ್? ಈಗ ಮೊದಲು ಎಂಗೇಜ್ಮೆಂಟ್ ಆಯ್ತಂದ್ರೆ ಮೊದಲು ಹೋಗೋದು ಯಾವುದೇವ ಗಿಫ್ಟ್? ಮೊಬೈಲೇ. ಇವು ಮೊಬೈಲ್ ಬಂದ್ಗಳಿಗೆ ನೋಡ್ಬೇಕ್ರಿ. ಇವು ಅಡಿಗೆ ಮನೆ ಬಿಡ್ತಾಳಕಿ. ಎಷ್ಟು ದಿನ ಅಡಿಗೆ ಮನೆಗೆ ಇರ್ತಾಳೆ. ಮೊಬೈಲ್ ಯಾವಾಗ ಬಂತು ಅಂದ್ರೆ ಅಡಿಗೆ ಮನೆ ಸೊಕಾಸ್ ಅಡಿಗೆ ಮನೆಗೆ ಬಿಟ್ಟು ಬಿಡ್ತಾಳಕಿ. ಅಡಿಗೆ ಮನೆ ಬಿಟ್ಟು ಹೊರಗೆ ಹಂಗಳಕ್ಕೆ ಬರ್ತಾಳ. ಹೊರಗೆ ಹಂಗಳದಾಗ ಮಂದಿ ಇದ್ರಪ್ಪ ಅಂದ್ರೆ ಇಲ್ಲಿ ಬ್ಯಾಡ ಅಂತ ಮ್ಯಾಗ ಕೊಂಬಿ ಮ್ಯಾಗ ಇರ್ತಾಳಕಿ. ಮ್ಯಾಲ ಕುಂತು ಮಾತಾಡಿದ್ದೆ ಏನು ಮಾತಾಡ್ತಾವೆ ಏನಿಲ್ಲ. ಏನು ಮಾತಾಡ್ತಾವೆ ಏನಿಲ್ಲ. ಗುಸು 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 ಅದು 1 ತಾಸಲ್ಲಿ 4 ತಾಸು ಮಾತಾಡ್ತಾವ. ಮತ್ತೆ ಹೀಗೆ ಮಾತಾಡಿದ ಮುಂದೆ ಇವ್ರು ಹೋದ್ಮೇಲೆ ಮದುವೆ ಆದ್ಮೇಲೆ ಇವ್ರು ಮತ್ತೆ ಅವಾಗೇನು ಮಾತಾಡವು ಇವು ಈಗ ಮಾತಾಡಿ ಮುಗಿಸ್ಬಿಡ್ತಾವ ಅಷ್ಟು. ಹೌದಿಲ್ಲ. ನಾ ಹೇಳೋ ಉದ್ದೇಶ ಏನು ಅಂದ್ರೆ ಯಾವ ಕಣ್ಣಾಗ ನೀರು ಯಾವಾಗ ಬರ್ತದ ಆ ತಾಯಿಗೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಬರೋದಿಲ್ಲ. ಯಾವಾಗ ಸಾಶಕ್ಕಿ ಹಾಕಿ ಹಸಿಯ ಮಣಿ ಮೇಲೆ ಕುಂತಾಗ ಯಾವಾಗ ಗಂಡ 3 ಗಂಟೆ ಹಾಕಿದ್ನಲ್ಲ ಅವಾಗ ಆ ತಾಯಿ ಕಣ್ಣಾಗ ನೀರು ಬರ್ತದಂತ. ಇನ್ನು ಮುಂದೆ ನನ್ನ ತವರು ಮನೆ ಸೊತ್ತಲ್ಲ, ಈ ಮಡದಿಯ ಗಂಡ ನಡೆದಿರುವಂತ ಗಂಡನ ಸೊತ್ತು. ಅಲ್ಲಿವರೆಗೆ ಕಣ್ಣಾಗ ನೀರು ಬರೋದಿಲ್ಲವಾ. ಗುರುದೇವಿ ತಾಯಿಗೆ 3 ಕೊರಳೊಳಗ 3 ಗಂಟೆ ಹಾಕಿದ್ರು ಶರಣರು. ವೀರೇಶ್ವರರು ಮದುವೆ ಆಯ್ತು. ಎಲ್ಲಾ ಜನಗಳು ಮೃಷ್ಟಾನ್ನ ಭೋಜನವನ್ನ ಪ್ರಸಾದವನ್ನ ಮಾಡಿದ್ರು. ದಂಪತಿಗಳಿಗೆ ಹರಿಸಿದ್ರು. ಯಾವಾಗ ಆನಂದದಿಂದ ಮದುವೆ ಮುಗೀತು, ಮುಂದ ಆ ಸಂಸಾರಕ್ಕೆ ಬರಬೇಕಾದ್ರೆ ಗುರುದೇವಿ ತಾಯಿ ತವರು ಮನೆಯಿಂದ ಬರಬೇಕಾದ್ರೆ ಉಡಿ ತುಂಬಿಸ್ಕೊಂಡು ಬಂದಳೆವ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಒಳಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಉಡಿ ತುಂಬೋದು. ಉಡಿ ತುಂಬೋದು ಗೊತ್ತೇನೆ? ಗೊತ್ತೇನೇನ ಯಾಕೆ ತುಂಬ್ತಾರ ಉಡಿ ಅಂತ? ಭಾಳ ಮಂದಿ ಉಡಿ ತುಂಬ್ತಾರ ನೋಡಿರಿಲ್ಲವ. ನಾ ಹೇಳಕತ್ತೀನಿ, ನಮ್ಮ ದೇಶದೊಳಗ 3 ಪ್ರಕಾರ ಉಡಿ ತುಂಬ್ತಾರಂತೇವ. 3 ಪ್ರಕಾರ ಉಡಿ ತುಂಬದದ್ರಿ. 3 ಪ್ರಕಾರ ಉಡಿ ತುಂಬ್ತಾರ. ಯಾವ್ದ್ರಿ 3 ಪ್ರಕಾರ? ಅದರ ನಮ್ಗೆ ಒಂದೇ ಗೊತ್ತ್ರಿ. ಇನ್ಯಾರ್ಡು ಯಾವು? 3 ಪ್ರಕಾರ ಉಡಿ ತುಂಬ್ತಾರಂತ. ಮೊಟ್ಟ ಮೊದಲಿಗೆ ಪ್ರತಿಯೊಂದು ಊರೊಳಗೆ ಗ್ರಾಮ ದೇವತೆ ಅಂತ ಇರ್ತಾಳ್ರಿ. ಕೇಳಿರಿ ನೀವು? ಗ್ರಾಮ ದೇವತೆ ಆಕಿ ಊರನ್ನ ಕಾಯ್ತಾಳ, ದೇಶವನ್ನೇ ಕಾಯ್ತಾಳ. ಜಗತ್ತೊಳಗೆ ಹುಟ್ಟಿರುವಂತ ಎಲ್ಲ ಸಕಲ ಜೀವರಾಶಿಗಳ ನನ್ನ ಮಕ್ಕಳು ಅಂತ ಜಗತ್ತನ್ನೇ ಕಾಯುವಂತ ಮಹಾತಾಯಿ ಗ್ರಾಮ ದೇವತೆ ಎಲ್ಲಾ ಊರೊಳಗೆ ಇರ್ತಾಳೆವ. ಎಲ್ಲಾ ಊರೊಳಗೆ ಇರ್ತಾರಂದ್ರೆ ರೈತರಾದವ್ರು ಏನು ಮಾಡ್ತಾರಂದ್ರ 5 ವಾರ ಅಂತ ಮಾಡ್ತಾರೆ ಊರಾಗ. 5 ವಾರಗಳು ಮಾಡ್ತಾರೆ ನೋಡಿರಿ ನೀವು? ಇಲ್ಲಿ ಮಾಡ್ತಾರಲ್ಲ. 5 ವಾರಗಳನ್ನು ಹಿಡಿತಾರೆ. ಶುಕ್ರವಾರನೋ ಅಥವಾ ಮಂಗಳವಾರ ಈ ವಾರಗಳು ಹಿಡಿತಾರೆ. ಮಂಗಳವಾರ ಅಥವಾ ಶುಕ್ರವಾರ ಒಂದು 5 ವಾರವನ್ನು ಹಿಡಿದು ಯಾವಾಗ ಆ 5 ವಾರದವರೆಗೂ ಯಾರು ಮನೆ ಒಳಗೆ ರೊಟ್ಟಿ ಮಾಡಂಗಿಲ್ಲ. ಕೇಳಿರ್ಲಿ ಅದನ್ನು. ರೊಟ್ಟಿ ಮಾಡುವಂತಿಲ್ಲ. ರೈತನಾದವನು ಭೂಮಿ ತಾಯಿಗೆ ಬೀಜವನ್ನ ಬಿತ್ತೋದಿಲ್ಲ ಅಲ್ಲಿವರೆಗೂ. ಎಲ್ಲಿವರೆಗೂ ಬಿತ್ತೋದಿಲ್ಲ ಅಂತಂದ್ರೆ ತಾಯಿ ಗ್ರಾಮ ದೇವತೆಗೆ 5 ವಾರಗಳ ಮುಗಿಸಿದ ಮೇಲೆ ಗ್ರಾಮ ದೇವತೆಗೆ ಇಡೀ ಊರು ಜನ ಎಲ್ಲ ಸೇರಿ ಉಡಿಯನ್ನು ತುಂಬಿದಾಗ ಆ ತಾಯಿ ಹತ್ರ ಬೇಡ್ತಾರಂತ. ಏನಂತ? ಜಗತ್ತನ್ನ ಕಾಯುವಂತ ಮಹಾ ತಾಯಿ ನೀನು, ನಮ್ಮೂರನ್ನ ಕಾಯುವಂತ ಮಹಾದೇವತೆ ನೀನು, ಜಗತ್ತನ್ನ ತಣ್ಣಗಿಡು ತಾಯಿ. ರೈತ ನಿನ್ನನ್ನು ನಂಬ್ಯಾನಂದ ಮೇಲೆ ಮೊದಲು ನಿನಗೆ ಉಡಿ ತುಂಬ್ತೀವಿ. ಜಗತ್ತೊಳಗ ರೈತನಿಗೆ ಯಾವ ರೀತಿಯಿಂದ ಕೊರತೆ ಆಗಬಾರ್ದಂತ ಗ್ರಾಮ ದೇವತೆಗೆ ಮೊದಲಿಗೆ ಉಡಿ ತುಂಬ್ತಾರೆ. ಇದು 1ನೇ ಉಡಿಯವ. ಇದು 1ನೇ ಉಡಿ. ಇನ್ನು 2ನೇ ಉಡಿ ಯಾವುದು ಅಂತಂದ್ರ ರೈತನಾದವನು ಯಾವಾಗ ಗ್ರಾಮ ದೇವತೆಗೆ ಉಡಿ ತುಂಬಿದ ಮೇಲೆ ಹೊಲವನ್ನ ಹಸನು ಮಾಡಿ ಯಾವಾಗ ಮೇಘರಾಜ ಮಳೆ ಸುರಿದ ಅಂತಂದ್ರ ಆ ತಾಯಿಗೆ ಹೋಗಿ ಬೀಜ ತುಂಬಬೇಕು ಅಂದ್ರೆ ಉಡಿ ತುಂಬಬೇಕಂತ ಹೋಗ್ತಾ ನೋಡ್ರಿ. ಯಾವಾಗ ಬೀಜವನ್ನ ಬಿತ್ತಬೇಕಂತ ಹೋದಾಗ ರೈತನಾದವನ ತನ್ನ ಹುಡಿಗೆ ಕಟ್ಟಿಕೊಂಡು ಹುಡಿ ಒಳಗೆ ಬೀಜ ಇಟ್ಟುಕೊಂಡು ಭೂಮಿ ತಾಯಿಗೆ ತುಂಬ್ತಾನ ನೋಡ್ರಿ. ಅದು ಒಂದು ಉಡಿ ತುಂಬದೆ ಭೂಮಿ ತಾಯಿಗೆ ತುಂಬೋದಂತಂದ್ರೆ ಅದೊಂದು ಬೀಜವನ್ನ ಉಡಿ ತುಂಬ್ತಾನ. ಭೂಮಿ ತಾಯಿ ಒಂದು ಹೆಣ್ಣೆ. ಆ ಭೂಮಿ ತಾಯಿಗೆ ಉಡಿಯನ್ನು ತುಂಬಬೇಕಾದ್ರೆ ರೈತ ಬೇಡ್ತಾನಂತ, ನಾನು ಕೇವಲ 4 ಕಾಳುಗಳನ್ನ ಕೊಟ್ರೆ ನೀನು 1000 ಕಾಳುಗಳನ್ನ ಕೊಡುವಂತ ಶಕ್ತಿ ನಿನ್ನಲ್ಲಿ ಆದ. ನಾನು ಸಾಧ್ಯವಾದಟ್ಟು 4 ಕಾಳು ಉಡಿ ತುಂಬ್ತೀನಿ, ನನಗೆ 1000 ಕಾಳುಗಳನ್ನು ಕೊಡು ಅಂತೇಳಿ ರೈತ ಭೂಮಿ ತಾಯಿಗೆ ಉಡಿ ತುಂಬ್ತಾನೆ. ಇದು 2ನೇ ಉಡಿಯವ್ವ. ರೈತನಾದವನು ಭೂಮಿ ತಾಯಿಯನ್ನು ನಂಬಿ ಉಡಿಯನ್ನು ತುಂಬ್ತಾನೆ. ಇದು 2ನೇ ಉಡಿಯವ್ವ. ಇನ್ನು 3ನೇ ಉಡಿ ಯಾವುದು ಅಂತಂದ್ರ ನಿಮಗೆ ಗೊತ್ತಿರುವಾಗ
ನಿಮಗೆ ತುಂಬ್ತಾರ ನೋಡ್ಯವ. ನಮಗಂತೂ ಒಂದು ದಿನ ತುಂಬಿಲ್ಲಪ್ಪ. ತುಂಬ್ಯಾರೇನು ಕಾಕ? ಉಡಿ ತುಂಬ್ಯಾರ? ನಮ್ಗೆ ಒಟ್ಟ ತುಂಬಿಲ್ಲ. ನಿಮಗ ಉಡಿ ತುಂಬ್ತಾರೆ, ಯಾವಾಗಲೂ ತುಂಬ್ತಿರ್ತಾರ. ಆದ್ರೆ ಯಾವುದಕ್ಕಿಂತ ತುಂಬೋದಕ್ಕಿಂತ ಮುಂಚಿತವಾಗಿ ಮದುವೆಯಾಗಿ ಬರುವಾಗ ಗಂಡನ ಮರಿ ಬರಾಗ ತುಂಬ್ತಾರ ನೋಡಿ, ಅದು ವಿಶೇಷ ನೋಡ್ರಿ. ಇವೆಲ್ಲ ಮುತ್ತೈದ ತನಕ ನಾಮಕರಣಕ್ಕೆ ಲಗ್ನದಾಗ ಕರಿತಿರ್ತಾರ, ಅದು ಬ್ಯಾರೆ, ಅದು ತುಂಬೋದು ಬ್ಯಾರೆ. ಯಾವಾಗ ಮದುವೆ ಆಗಿ ಬರ್ತಿರ್ತಾಳ ನೋಡ್ರಿ ಗಂಡನ ಮನೆಗೆ ಬರುವಾಗ ಉಡಿ ತುಂಬ್ತಾರ. ಉಡಿ ತುಂಬಿ 5 ಮನೆಗೆ ಉಡಿ ತುಂಬಿಸ್ಕೊಂಡು ಬರಾಕಂತ ಹೋಗ್ತಾಳ ನೋಡ್ರಿ. ಆ ಉಡಿ ತುಂಬಿಸ್ಕೊಂಡು ಬರಾಕ್ ಹೋಗಿರುವಾಗ ಯಾವಾಗ ಆ ತಾಯಿ ಹಿಂಗ ಹುಡಿಯನ್ನು ತುಂಬಿದಾಗ ಹುಡಿ ಗಟ್ಟಿ ಹಿಡ್ಕೊ ಅಂತ ಹೇಳ್ತಿರ್ತಾರ ನೋಡಿರಿ ನೀವು ಮನ್ಯಾಗ. ಅವು ವಯಸ್ಸಾದವೆ ಅಂತಿರ್ತಾವೆವ. ವಯಸ್ಸಾದವೆ. ಅವು ಏನು ವಯಸ್ಸಾದ ಮೇಲೆ ಹರುವು ಮರು ಅಂತಾರಲ್ಲ, ಅವು ಏನಾರ ಮಾತಾಡ್ತಿರ್ತಾವ, ಒಟ್ಟು ತಿಳಿಯಂಗಿಲ್ಲ ಅವಕ್ಕೆ. ಇಂದಿನ ಹಿರಿಯರು ಹಂಗ ಅನ್ಲಿಲ್ಲವ. ಈಗಿನ ಮಂದಿ ಭಾಳ ಬಳಸ್ತಾರ ಅದನ್ನ. ಗಟ್ಟಿ ಹಿಡ್ಕವ, ಉಡಿ ಗಟ್ಟಿ ಹಿಡ್ಕವ, ಒಟ್ಟು ಚಲ ಬೇಡ. ಸುಮ್ಕೊಂಡ್ರೆ ಹೆಂಗ್ಯಾಕ? ಅದೇನು ಕಿವಿಯಾಗ ಏರ್ಫೋನ್ ಹಾಕೊಂಡೇನ ಚಳಿ ಅಂತೇಳಿ? ಎಲ್ಲಿ ಮೊಬೈಲ್ ಕೊಟ್ರೆ ನಾಕಿ ಒಂದ್ಸಲ ಹಾಡ ಕೇಳ್ಕೊಂಡು ಕೂತಾಕ ನಾ ಮಾಡಿ. ಹೌದಿಲ್ಲವ? ಇದು ವಿಶೇಷವಾಗಿರುವಂಥದ್ದು. ಗಟ್ಟಿ ಹಿಡ್ಕೊ ಅಂತ ಭಾಳ ಮಂದಿ ಈಗಿನ ಮಂದಿ ಬಳಸ್ತಾರವ. ಅಂದ್ರೆ ಒಟ್ಟ ಉಡಿ ಚೆಲ್ಲಿತ್ತು ಅಂದ್ರೆ ಅಪಶುಕನ, ಉಡಿ ಕೆಳಗೆ ಬಿತ್ತಂದ್ರೆ ಅಪಶುಕನ ಅಂತ ಈಗಿನ ಮಂದಿ ತಿಳ್ಕೊಳಕತ್ತಾರ. ಇದು ಮೂಢನಂಬಿಕೆವ, ಇದು ಮೂಢನಂಬಿಕೆ. ಯಾವ 40 ವಾರ್ಡ್ ವೀರೇಶ್ವರ ಶರಣರ ಪುರಾಣದೊಳಗ ಮೂಢನಂಬಿಕೆಯನ್ನು ಒಡೆದೋಡಿಸೋದಕ್ಕಾಗಿನ ಬಂದ ಈ ಜಗತ್ತಿಗವ. ಬಸವಣ್ಣನ ತತ್ವಗಳನ್ನ ಮೈ ಒಳಗ ಅಳವಡಿಸ್ಕೊಂಡಿರುವಂತ ಶರಣ. ಅಂತ ಮೂಢನಂಬಿಕೆಯನ್ನ ಮೊದಲು ನಾವು ತೆಗೆದಾಕಬೇಕವ. ಬೆಕ್ಕ ಬಂದ್ರ ಅಪಶುಕನಂತ, ನರಿ ಬಂದ್ರ ಶುಭ ಶುಕನಂತ. ಮತ್ ಮನ್ಯಾಗ ಬೆಕ್ಕ ಸಾಕಿವಿ, ನರಿ ಸಾಕ್ಬೇಕಾಗಿತ್ತಲ್ರಿ? ಹೌದಿಲ್ರಿ? ಬೇಕಾದ್ರೆ ನೋಡ್ರಿ, ಎಲ್ಲಾದ್ರೂ ಆಕ್ಸಿಡೆಂಟ್ ಆದಾಗ ನಾಯಿ ಬಂತು ನೋಡ್ರಿ, ನಾಯಿ ಬಂದದಕ್ಕೆ ಆಕ್ಸಿಡೆಂಟ್ ಆಯ್ತು ಅಂತ ಬಹಳ ಜನ ಮಾತಾಡ್ತಾರೆ. ಹೌದಿಲ್ರಿ? ಬೆಕ್ಕ ಬಂದದಂದ್ರೆ 1 ನಿಮಿಷ ಎಲ್ಲೇ ನಿಂದಿರ್ತಾರ, 1 ತಾಸು. ಬೆಕ್ಕ ಬಂದದ ಅಡ್ಡ ಹೋಗ್ಯದ, ಬೇಡ ಹೋಗ್ಬೇಡ ನಿಂದ್ರಸ್. ಮತ್ತ ನಾಯಿ ಸಾಕಿರೋ ಮನ್ಯಾಗ ಬೆಕ್ಕ ಸಾಕಿರೇವ. ಬೆಕ್ಕನು ಸಾಕಿವಿ, ನಾಯಿ ಸಾಕಿವಿಲ್ಲ. ಆದ್ರೆ ಬೆಕ್ಕು ಅಪಶುಕನ ಅಂತ ಹೇಳ್ತೀವಿ. ಇದೆಲ್ಲ ಮೂಢನಂಬಿಕೆ. ಇಂದಿನ ಹಿರಿಯರು ಆ ತಾಯಿ ಹಿಂಗ ಉಡಿ ತುಂಬಿಸ್ಕೊಂಡು ಹೋಗುವಾಗ ಹಿರಿಯರು ಅಂತಿದ್ರಂತ, ಏನವ್ವ ಹೋಗೋದು ಹೋಗ್ತಿ, ಗಟ್ಟಿ ಯಾಕೆ ಹಿಡ್ಕೊಂಡೆವ, ಹೋಗ್ಬೇಕು ಆರ ಒಂದಿಟ್ಟು ಚೆಲ್ಲಿ ಹೋಗಂಗ. ಉಡ್ಯಾಗ ಏನ್ ತುಂಬಿರ್ತೀರವ? ಅಕ್ಕಿ ಕಾಳು ತುಂಬಿರ್ತಿರ್ಲಿಲ್ಲ. ಆ ಅಕ್ಕಿ ಕಾಳನ್ನ ತುಂಬಿರ್ಬೇಕಾದ್ರೆ ಹಿರಿಯರು ಇಂದಿನ ಕಾಲ ಕೇಳ್ತಿದ್ರು, ಉಡಿಯನ್ನ ಚೆಲ್ಕೊಂತ ಹೋಗು ಅಂತಂದ್ರೆ ಅರ್ಥ ಏನವ? ಯವಾ ತಾಯಿ ಈ ಊರಿನಿಂದ ಇನ್ನೊಂದು ಗಂಡನ ಮನೆಗೆ ಹೊಂಟಿ ಅಂದ್ರ ಈ ಊರಿನ ಅನ್ನಪೂರ್ಣೇಶ್ವರಿ, ಆ ಮನೆಗೆ ಮಹಾಲಕ್ಷ್ಮಿ ಆಗಿ ಹೋಗ್ತಿ. ಈ ಊರೊಳಗೆ ಯಾವತ್ತಿಗೂ ಅನ್ನದ ಕೊರತೆ ಆಗಬಾರ್ದು ತಾಯಿ, ಅದಕ್ಕೆ ನಮ್ಗೊಂದು ಈಟ ಹಕ್ಕಿ ಚೆಲ್ಕೊಂತ ಹೋಗ ಅಂತ ಆ ತಾಯಿಗೆ ಅಂತಿದ್ರು. ಇವು ಗಟ್ಟಿ ಹಿಡ್ಕೊತವ್ರೆ. ಯಾವಾಗಾರ ಪಾಟ್ ನಾವು ಹಿಂಗ ಹಂಗ ಅನ್ನೋದ್ರೆ ಸಟ್ಟ ಬಿಟ್ಟು ಅಂದ್ರೆ ಯಪ್ಪ ಏನೋ ಆಯ್ತಪ್ಪ, ಏನಾಯ್ತು ನೋಡು, ಏನ್ ಕಾದತ್ತೋ ಏನಿಲ್ಲ, ಅಪಶುಕನ ಇದು ಅಂತಿರ್ಲಿ. ಮೂಢನಂಬಿಕೆ ಇದು. ಯಾವ ಈ ತಾಯಿಗೆ ತುಂಬಿ ಕಳಿಸರ್ಲಿವ, ಇದು ನಿಜವಾಗಲು ಇದು 3ನೇ ಉಡಿ. ಗುರುದೇವ ತಾಯಿ ಕೂಡ ಯಾವಾಗ ಗಂಡನ ಮನೆಗೆ ಹೊಂಟಾಳ ಅಂದ್ರೆ ಅಕ್ಕಿಗೆ ಹುಡಿ ತುಂಬಿಸಿ ಕಳ್ಸಾಕತ್ರು. ತವ್ರ ಮನೆ ಒಳಗೆ ಹುಡಿ ತುಂಬಿಸಿ ಗಂಡನ ಮನೆಗೆ ಕಳಿಸ್ಬೇಕಾದ್ರ ಬೆಳೆದಿರುವಂತ ಊರನ್ನ, ತಂದೆ ತಾಯಿಗಳನ್ನ ಮರೆತು ಹೋಗಬೇಕಾದ್ರ ತಾಯಿಗೆ ಬಹಳ ದುಃಖ ಆಗ್ತತೆವ, ಬಹಳ ದುಃಖ ಆಗ್ತದ. ಯಾಕಂದ್ರೆ ಆ ಊರು ಒಳಗೆ ಬೆಳಿಬೇಕಾದ್ರೆ ಗೆಳೆಯರ ಜೊತೆಗೆ, ಗೆಳತಿಯರ ಜೊತೆಗೆ ಆ ಊರಿನ ಸಂಬಂಧವನ್ನ ಕಳಿಸಿ ಹೋಗಬೇಕಾದ್ರೆ ಆ ತಾಯಿ ಯಾರನ್ನ ನಂಬಿ ಹೋಗ್ತಾಳೆವಾ? ಕೈ ಕಟ್ಕೊಂಡಿರುವಂತ ಗಂಡನನ್ನೇ ನಂಬಿ ಹೋಗ್ತಾಳೆ ವಿನಃ ಮತ್ತೆ ಯಾರನ್ನ ನಂಬಿ ಹೋಗುದಿಲ್ಲವಾ? ಆ ಊರಿಗೆ ಹೋಗ್ಬೇಕಾದ್ರೆ ಒಬ್ಬಕ್ಕೆ ಹೋಗ್ಯಾಳ್ರಿಕಿ. ಆಕಿ ನೋಡಕ್ ಹೋಗ್ಬೇಕಾದ್ರೆ ಎಷ್ಟು ಮಂದಿ ಕರ್ಕೊಂಡು ಹೋಗಿರ್ತಾನೆವ. ಧೈರ್ಯದಿಂದ ಒಬ್ಬಕ್ಕೆ ಬರ್ತಾಳ. ಕೊನೆಗೆ ಕಣ್ಣಾಗ ನೀರಿಟ್ಟುಕೊಂಡು ಗುರುದೇವಿ ತಾಯಿಯವರು ಗಂಡನ ಮನೆಗೆ ಬರ್ತಾಳೆವ. ಮನ್ಯಾಗ ಗುರುದೇವಿ ತಾಯಿಯವರು ಒಳ್ಳೆ ಮಾತುಗಳನ್ನು ಹೇಳಿ ಕಳಿಸಿದಂತ, ಯವಾ ನಮ್ಮೂರಿಂದ ಇನ್ನು ಮುಂದೆ ನೀನು ಗಂಡನ ಮನೆಗೆ ಹೊಂಟಿ ಅಂದ ಮೇಲೆ ಇದು ಕೇವಲ ಇದೊಂದು ಮಾತ್ರ ನಿನ್ನ ಮನೆ ಅಂತ ತಿಳ್ಕೊಳ್ಬೇಡ. ಗಂಡನ ಮನೆಯನ್ನು ನನ್ನ ಮನೆ ಅಂತ ತಿಳ್ಕೊಂಡು ಅತ್ತೆ ಮಾವಂದ್ರನ್ನ ಕೇವಲ ಅತ್ತೆ ಮಾವಾಗಿ ಕಾಣಬೇಡ, ತಾಯಿ ತಂದೆ ಹೆಂಗ ಕಾಣು ಅಂದಾಗ ಮಾತ್ರ ನಿನ್ನ ಬದುಕು ಚಲೋ ಆಗುತ್ತದಂತೇಳಿ ತಂದೆ ತಾಯಿಗಳು ಬೋಧನೆ ಮಾಡಿದ್ರು. ಬೋಧನೆ ಮಾಡಿ ಹೋಗ್ಬೇಕಾದ್ರ ಗಂಡನ ಮನೆಗೆ ಬರ್ತಾಳೆವ. ಬಂದು ಗಂಡನ ಮನೆ ಒಳಗ ಹೊಸ ಜೀವನವನ್ನ ಪ್ರಾರಂಭ ಮಾಡ್ತಾಳ. ಹೊಸ ಜೀವನ ಪ್ರಾರಂಭ, ಹೊಸ ಜೀವನಕ್ಕೆ ಕಾಲಿಟ್ರು.
ವೀರೇಶ್ವರರು ಗುರುದೇವಿ ತಾಯಿ ಹೊಸ ಜೀವನಕ್ಕೆ ಕಾಲಿಟ್ಟಿರ್ಬೇಕಾದ್ರೆ ಕೆಲವೇ ದಿನಗಳಲ್ಲಿ ಗತಿಸ್ಬೇಕಾದ್ರೆ ಮನ್ಯಾಗ ಇನ್ನು ಇಬ್ರು ತಮ್ಮಂದ್ರಿದ್ರೇವ ವೀರೇಶ್ವರರಿಗೆ. ಮಲ್ಲಯ್ಯ ಮತ್ತು ಪ್ರಭಯ್ಯ ಅನ್ನುವಂತ ಇಬ್ಬ ತಮ್ಮಂದ್ರಿಗೂ ಕೂಡ ಕೆಲವೇ ವರ್ಷಗಳಲ್ಲಿ ಅವರಿಬ್ಬರು ಮದುವೆನೂ ಮಾಡಿಬಿಡ್ತಾರ. ಅವ್ರ ಮದುವೆನೂ ಮುಗಿತತ್. ಯಾವಾಗ ಅವರಿಬ್ಬರ ಮದುವೆಯನ್ನ ಮುಗಿದ ಮೇಲೆ ಈ ಮೂವರ ಮದುವೆ ಮಾಡೋದ್ರೊಳಗಾಗಿ ದೊಡ್ಡಯ್ಯ ಸ್ವಾಮಿಗಳವರು ಸಾಲನೆ ಮಾಡಿದ್ರು ಅಂತ ನೋಡ್ರಿ. ಮದುವೆ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲವ. ಒಂದು ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು. ಹೇಳ್ಯಾರಿಲ್ಲವಾಗ ಅದೇ ಸುಮ್ಮನೆ ಏನ್ರಿ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿರ್ತಾನೆ ಅವ. ಕಷ್ಟಪಟ್ರಿ ದುಡಿದು ಗೇಸಿ ಬೆವ್ರು ಸುರಿಸಿ ಮನೆ ಕಟ್ಟಿರ್ತಾನ. ಮನಶಾಂತಿ ಮಾಡಾಗ ಎಲ್ಲರೂ ಬಂದು ಗೇಸಿ ಮನಶಾಂತಿಗೆ ಆಶೀರ್ವಾದ ಮಾಡಿ ಹೋಗ್ಲಂತ ಕರಿಸಿರ್ತಾನ. ಇವು ಚಲೋ ಉಂಡು ಚಲೋ ಹೇಳಿ ಬರೋದು ಬಿಟ್ಟು ಇವೆಲ್ಲ ಆ ಕಡೆ ಇಟ್ಟಬಾರ್ದಾಗಿತ್ತು, ಈ ಕಡೆ ಇಡಬಾರ್ದಾಗಿತ್ತು ಕಿಟಕಿ. ಇದು ಕಿಟಕಿ ಇಲ್ಲಿರಬಾರ್ದಾಗಿತ್ತು, ಅದು ಬಾಕ್ಲೆ ಅಲ್ಲಿರಬಾರ್ದಾಗಿತ್ತು, ಜಗಲಿ ಇಲ್ಲಿರಬಾರ್ದಾಗಿತ್ತು, ಬೆಡ್ರೂಮ್ ಇಲ್ಲಿರಬಾರ್ದಾಗಿತ್ತು. ಸುಮ್ ಕರ್ದಾನ ಹೋಗಿ ಗಿಫ್ಟ್ ಕೊಟ್ಟು ಊಟ ಮಾಡಿ ಬರೋಕಿಲ್ರು. ಕಷ್ಟಪಟ್ಟು ದುಡಿದಿರ್ತಾನೆ ವಾತ. ಅದಕ್ಕೆ ಮನೆ ಕಟ್ಟಿ ನೋಡು, ಒಂದು ಮದುವೆ ಮಾಡಿ ನೋಡು. ಮದುವೆ ಮಾಡೋದು ಅಷ್ಟು ಸುಲಭದ ಮಾತಲ್ಲವ. ಏನು ಬೇಕಾದನ್ನ ಗೆಲ್ಲಬಹುದು, ಮದುವೆ ಮಾಡಬೇಕಾದ್ರೆ ಗೆಲ್ಲೋದು ಬಹಳ ಕಷ್ಟ ಅದೇವ. ಮದುವೆಯಾಗ ಏನು ಹೊಗಳ್ತಾರೆವ? ಹೆಚ್ಚಾಗಿ ಹೊಗಳದಂದ್ರೆ ಏನು ಹೊಗಳ್ತಾರೆ? ಅಡಿಗೆ ಚಲೋ ಆಗ್ಯದಿಲ್ಲ ಅಂತ ಅದನ್ನೇ ಮೊದಲು ಹೊಗಳ್ತಾರೆ. ಅದೊಂದು ಚಲೋ ಇತ್ತಂದ್ರೆ ಮದುವೆ ಪಾಸ ಎಲ್ಲರೂ ಬಾಯಾಗ. ಮತ್ತೆ ಅಡಿಗೆ ಚಲೋ ಆಗಿರ್ಬೇಕು, ಫಸ್ಟ್ ಕ್ಲಾಸ್ ತಯಾರಾಗಿರ್ಬೇಕು ಅಡಿಗೆ ಅಂದಾಗ ಹೊಗಳ್ತಾರ. ಭಾರಿ ಮಾಡಿದ್ರಿ ಮದುವೆ. ಆದ್ರೂ ಒಂದು ಮಾತು ತಲೆಗಿಟ್ಕೊಳ್ರಿ, ಶರಣರು ಮಹಾತ್ಮರು ಏನದಾರಲ್ಲ, ಈ ಆಡಂಬರ ಮದುವೆಯನ್ನು ಒಪ್ಪೋದಿಲ್ಲ. ಅವರು ಆಡಂಬರದ ಮದುವೆಯನ್ನು ಒಪ್ಪೋದಿಲ್ಲ ಶರಣರು. ಸರಳವಾಗಿ ಸಜ್ಜನಿಕೆಯಿಂದ ಆ ಮದುವೆಯನ್ನ ಮಾಡಬೇಕು ಅಂತಾರೆ ಶರಣರು. ಯಾಕಪ್ಪ ಆಡಂಬರದಿಂದ ಸಾಲ ಮಾಡಿ ಮದುವೆ ಮಾಡಿ ಸಾಲ ತೀರಿಸಲಾರ್ದಕ್ಕಾಗಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ಹೌದಲ್ರಿ? ಮದುವೆ ಅನ್ನೋದು ಎಷ್ಟರ ಮಟ್ಟಿಗೆ ಅಂದ್ರ ಪೈಪೋಟಿ ಮ್ಯಾಗ ಬಿದ್ದತ್ರಿ ಈಗ ಮದುವೆ. ಅವ ಹಂಗ ಮಾಡ್ತಂದ್ರ ನನ್ನ ಮಗಳದು ಭರ್ಜರಿ ಮಾಡ್ಬೇಕಂತಾನ. ಹೌದಿಲ್ಲ? ಮಾಡ್ಲಿ, ಬೇಡಂದಿಲ್ಲ. ಆದ್ರೆ ಶರಣರು ಇದನ್ನು ಒಪ್ಪೋದಿಲ್ಲ. ಆಡಂಬರವಾಗಿರುವಂತ ಮದುವೆಗೆ, ಆಡಂಬರವಾಗಿರುವಂತ ಜೀವನಕ್ಕೆ ಶರಣರು ಯಾವುದಕ್ಕೂ ಅದಕ್ಕೆ ಒಪ್ಪಲಿಲ್ಲ. ಸರಳವಾಗಿ ಮದುವೆಯನ್ನ ಮಾಡಬೇಕು ಅಂದ್ರು ಶರಣರು. ಅಂತ ಸರಳವಾಗಿ ಮದುವೆ ಮಾಡಿಕೊಂಡಿರುವಂತ ವೀರೇಶ್ವರರು ಮಲ್ಲಯ್ಯ ಸ್ವಾಮಿ ಪ್ರಭಯ್ಯ ಸ್ವಾಮಿಗೆ ಮದುವೆನೂ ಮುಗಿತು. ಮುಂದವರ ಜೀವನ ಸಂಸಾರಕ್ಕೆ ಕಾಲಿಟ್ಟಿರ್ಬೇಕಾದ್ರೆ ಶರಣರು ಬಹಳ ಚಂದಾಗಿ ಅನೋನ್ಯವಾಗಿ ಸಂಸಾರವನ್ನ ಪ್ರಾರಂಭ ಮಾಡಿದ್ರಂತ ನೋಡ್ರಿ. ಮದುವೆ ಪ್ರಾರಂಭ ಆದ ಮೇಲೆ ಮುಂದೆ ಸಂಸಾರ ನಡೆದಿತ್ತಿಲ್ಲವ, ಎಷ್ಟು ಚಂದ ನಡೆದಿತ್ತಂದ್ರವ. ನೆನಪಿರ್ಲಿ, ಗುರುದೇವಿ ತಾಯಿ ನೋಡೋದಕ್ಕೆ ಹೆಂಗಿದ್ದಳಂತ ತಿಳ್ಕೊಂಡ್ರಿ ನೀವು. ಗುರುದೇವಿ ತಾಯಿ ಹೆಂಗಿದ್ದಳಂತ ತಿಳ್ಕೊಂಡ್ರಿ. ಆ ತಾಯಿ ಆಗಿನ ಕಾಲಘಟ್ಟದೊಳಗಿರುವಂತ ತಾಯಂದ್ರೆ ಬೇರೆ, ಈಗಿನ ಕಾಲದೊಳಗಿರುವಂತ ತಾಯಂದ್ರನೇ ಬೇರೆ. ಇದು ಡಿಜಿಟಲ್ ಹೊಂಟತ್ಯವಾಗಿದು. ಇದು 5G 4G ಅಂತಾರಲ್ಲ, ಹಿಂಗೆ ಹೊಂಟತ್ತಿದು. ಅಪ್ಪವ್ರು ಹೇಳ್ತಿರ್ತಾರೆ 5G 4G, ಮತ್ತು ಮುಂದೆ ಯಾವ GB ಬರ್ತದ ಗೊತ್ತಿಲ್ಲ. ಅದು ಬಂದಂಗೆಲ್ಲಿ ಹೆಂಗೆ ಓದ್ತದ ಮುಂದೆ ಗೊತ್ತಿಲ್ಲ ಅಂತಾರ. ಇಂದಿನ ತಾಯಂದ್ರು ಹೇಗಿದ್ರಂತ ಒಂದು ಸಲ ನೆನಪು ಮಾಡ್ಕೊಂಡು ನೋಡ್ರಿ. ಹೇಮರೆಡ್ಡಿ ಮಲ್ಲಮ್ಮ, ಗುಡ್ಡಾಪುರದ ದಾನಮ್ಮ ತಾಯಿ, ಏನ್ರಿ ಅವ್ರದ್ದು? ಆಗಿನ ಕಾಲದ ತಾಯಂದ್ರು ತಲೆ ಮ್ಯಾಗ ಸೆರಗು ಹಾಕೊಂಡು, ಅಣಿಮೇಲೆ ವಿಭೂತಿ ಧರಿಸಿ, ಅಣಿಮೇಲೆ ಅಗಾಲವಾಗಿ ಕುಂಕುಮವನ್ನು ಇಟ್ಟುಕೊಂಡು, ಕೈ ತುಂಬ ಬಳೆಯನ್ನ ತೊಟ್ಟು, ಹೆಂಗ ಸೀರೆ ಹುಟ್ಕೊಂಡು ಹೊಂಟ್ರ ಹೆಂಗ ಸಾಕ್ಷಾತ್ ಪಾರ್ವತಿನೇ ಕಂಡಂಗ ಕಾಣ್ತಿದ್ದಳು. ಹೋಗಬೇಕಾದ್ರೆ ಅಣಿ ಮೇಲೆ ಕುಂಕುಮ ಇದ್ರ ಪರಪುರುಷರು ಕಣ್ಣೆತ್ತಿ ಕೂಡ ನೋಡ್ತಿದ್ದಿಲ್ಲಂತ ಅಂತ ತಾಯಂದ್ರು ಆಗಿನ ಕಾಲಕ್ಕಿದ್ರವ. ಅಣಿ ಮೇಲೆ ಕುಂಕುಮ, ಅಣಿ ಮೇಲೆ ವಿಭೂತಿ, ಕೈ ತುಂಬ ಬಳೆ, ತಲೆ ಮ್ಯಾಗ ಸೆರಗ್ ಹಾಕೊಂಡು ಹೊಂಟ್ರ ಮೈ ತುಂಬ ಸೀರೆವ. ಮೈ ತುಂಬ ಸೀರೆ ಹಾಕೊಂಡು ಹೋಗ್ತಿದ್ರು. ಹೋಗಬೇಕಾದ್ರೆ ಒಬ್ಬ ಪರಪುರುಷ ಕೆಟ್ಟ ಭಾವನೆ ಇಟ್ಕೊಂಡು ಬಂದ್ರೆ ಅವನು ಮನುಷ್ಯನೊಳಗೆ ಒಳ್ಳೆ ಭಾವನೆ ಬರಬೇಕು. ಹಂಗಿದ್ರು ತಾಯಂದ್ರು. ಅದಕ್ಕೆ ಹೇಳ್ತಾರೆವ, ಅಣೆಯ ಮೇಲೆ ಕುಂಕುಮ ಇದ್ರನೇ ಅದು ಭೂಷಣ ಅಂತಾರ.